ಹುಬ್ಬಳ್ಳಿ ಗಲಾಟೆಯಿಂದ ಮಹಿಳೆಯರಿಗೆ ಆತಂಕ ಉಂಟಾಗಿದೆ. ನ್ಯೂಸ್ 18 ಕನ್ನಡದ ಜೊತೆ ಸ್ಥಳೀಯರು ಮಾತನಾಡಿದ ಸಂದರ್ಭದಲ್ಲಿ ಅಲ್ಲಿನ ಸಿಚುವೇಶನ್ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಕಣ್ಣೆದುರಿಗೆ ವಾಹನಗಳ ಮೇಲೆ ಕಲ್ಲನ್ನ ತೂರ್ತಾ ಇದ್ರು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನ್ಯೂಸ್ 18 ಜೊತೆ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಚೀಲಗಳಲ್ಲಿ ಕಲ್ಲುಗಳನ್ನ ತುಂಬಿಕೊಂಡು ಬಂದಿದ್ರು, ಮನೆಯಿಂದ ಹೊರಗೆ ಬರಲಾಗದಂತಹ ಪರಿಸ್ಥಿತಿ ಇತ್ತು. ಪೊಲೀಸರು ಬಂದ ನಂತರ ಪರಿಸ್ಥಿತಿ ತಿಳಿಗೊಳ್ತು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಅನೇಕ ಮಹಿಳೆಯರು ಈಗಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು. ಹಳೆ ಹುಬ್ಬಳ್ಳಿಯಲ್ಲಿ ಯಾವತ್ತೂ ಕೂಡ ಇಂತಹ ರೀತಿಯ ಘಟನೆಗಳು ನಡೆದಿರಲಿಲ್ಲ ಅಂತ ಹೇಳಿ ಹಳೆ ಹುಬ್ಬಳ್ಳಿ ಪ್ರದೇಶದ ಮಹಿಳೆಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ರಾತ್ರಿ ನಡೆದಂತಹ ಗಲಭೆ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅದರಲ್ಲೂ ಸಹ ಮಹಿಳೆಯರು ಒಂದು ರೀತಿಯಲ್ಲಿ ಆತಂಕದಲ್ಲಿ ಮನೆಯಲ್ಲಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿ ಅಂದ್ರೆ ನಿನ್ನೆ ಘಟನೆ ನಡೀತು ಮತ್ತು ಏನೆಲ್ಲ ಇದಾಗಿದೆ ಅಂತೇಳಿ. ಮೇಡಮ್, ಈಗ ರಾತ್ರಿ ಘಟನೆ ನಡೀತು, ಏನು 10:30 ಸುಮಾರು ನಾವಿನ್ನೇನು ಮಲಗಬೇಕಂತ ಹೋಗ್ತಿದ್ವಿ. ಅವಾಗ ಜನರು ಗದ್ದಲ ಬಂತು ಕಲ್ಲು ತೂರಾಟ ಮಾಡ್ಲಿಕ್ಕತ್ರು. ಕಲ್ಲು ತೊಗೊಂಡು ಅಲ್ಲೇ ಆಜು ಇದ್ದದ್ದು ತೊಗೊಂಡು ನಡು ರಸ್ತೆಯಲ್ಲಿ ಒಗೆದು ನಮ್ಮ ಕಾರಿಗೆ ಒಗೆದ್ರು, ಮೇಲಿನ ಗ್ಲಾಸಿಗೆ ಒಗೆದ್ರು. ಅಲ್ಲಿ ಒಳಗಿದ್ದವರೆಲ್ಲ ಮಲ್ಕೊಂಡವರು, ಮಕ್ಕಳು ಎದ್ದು ಬಂದ್ವಿ ನಾವು. ಬಟ್ ಈ ರೀತಿ ಆದ್ರೆ ನಮ್ಮ ಸೇಫ್ಟಿಗೆ ನಮಗೆ ಭಾಳ ತೊಂದರೆ ಆಗಿದೆ. ಹೆದರಿಕೆ ಬರ್ತಾ ಇದೆ ನಮ್ಗೆ, ಹೆಂಗೆ ಇಲ್ಲಿ ಇದು ಮಾಡಬೇಕು. ಇಂಥ ಘಟನೆ ಎಂದೂ ಆಗಿಲ್ಲ ಓಲ್ಡ್ ಹುಬ್ಳಿಯಲ್ಲಿ. ಸೇಫೆಸ್ಟ್ ಏರಿಯಾ ನಮ್ಮದು. ಏನೋ ಪೊಲೀಸರು ಬಂದರು ಅಂತ ಕಂಟ್ರೋಲಿಗೆ ಬಂತು, ಇಲ್ಲ ಅಂದರೆ ಮನೆ ನುಗ್ಗೋರೇ ಅವರು. ಆ ರೀತಿ ಕ್ರೌಡ್ ಇತ್ತದು. ಸೊ ಇದಕ್ಕೆ ಯಾರೇ ಆಗಲಿ ಕ್ರಮ ತಗೊಂಡು ಮುಂದೆ ಈ ರೀತಿ ಘಟನೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಹೆಣ್ಮಕ್ಳ ಸೇಫ್ಟಿನೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಈ ರೀತಿ ಕ್ರೌಡ್ ಬರ್ತಾ ಇದ್ರೆ ಯಾರಿಗೂ ಮಲ್ಗಾಕೂ ಆಗೋದಿಲ್ಲ. ಪ್ಲೀಸ್ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಿರಿ. ಭಾಳ ಭಯದ ವಾತಾವರಣ ಇತ್ತು ರಾತ್ರಿ, ಭಾಳ ಭಯದ ವಾತಾವರಣ ಇತ್ತು. ನನಗನ್ಸೋ ಮಟ್ಟಿಗೆ ಗುಂಪಾಗಿ 200-300 ಮಂದಿ ಹೊರಟಿದ್ರು ಅವರು. ಭಯ ಆಯ್ತಾ ರಾತ್ರಿ ಗಲಾಟೆ ನೋಡಿ? ಹೆದರಿಕೆ ಬಂದಾಗ ನಿನ್ನೆ ಎಲ್ಲ ಕಲ್ಲು ದವಾಸ್ ಬಂದಿದ್ದು, ಅದಕ್ಕೆ ನಾ ರೂಮಿಂದ ಹೊರಗೆ ಬರಲಿಲ್ಲ. ಅಲ್ಲೇ ಕೂತ್ಬಿಟ್ಟಿದ್ದೆ ಸುಮ್ಮನೆ. ಇಷ್ಟ ಅಂಜಿಕೆ ಆಯ್ತು. ಹಾಂ ಮೇಡಮ್, ಈಗ ರಾತ್ರಿ ಅಂದ್ರೆ ಏನು ಅವರು ಅಂದ್ರೆ ಇದಿತ್ತು ಅಂದ್ರೆ ಇಟ್ಟಂಗಿ ತಗೊಂಡು ಒಗೆಯೋದು ಮಾಡ್ತಾ ಇದ್ರು. ಅವ್ರ ಗ್ಲಾಸಿಗೆ ಬಿದ್ದಿದೆ, ಮೇಲೆ ಇದಕ್ಕೆ ಬಿದ್ದಿದೆ. ಹಿಂಗೆಲ್ಲ ಮಾಡಿದ್ರೆ ನಾವು ಮತ್ತೆ ಹೊರಗೆ ಬರೋ ತ್ರಾಸ ಆಗತ್ತೆ. ಸ್ವಲ್ಪ ಪೊಲೀಸರು ಎಲ್ಲ ಪ್ರೊಟೆಕ್ಷನ್ ಮಾಡಬೇಕು. ಇಂಥ ಟೈಮ್ನಲ್ಲಿ ಹಿಂಗೆಲ್ಲ ಮಾಡಿದರೆ ಮತ್ತು ನಾವು ಸ್ವಲ್ಪ ರೊಚ್ಚಿಗೆ ಹೇಳ್ಬೇಕಾಗತ್ತೆ. ನಾವಿಲ್ಲ ಅಂದ್ರೂ ನಮ್ಮ ಹಿಂದೂ ಜನಗಳು ರೊಚ್ಚಿಗೆ ಹೇಳ್ಬೇಕಾಗತ್ತೆ ಅಷ್ಟೇ. ಅವ್ರ ಹಬ್ಬ ಮಾಡೋದು ತ್ರಾಸ ಆಗ್ಬೇಕಾಗತ್ತೆ ಅಷ್ಟೇ, ಮತ್ತೊಂದು ಏನಿಲ್ಲ. ಅಲ್ಲಿ ಗುಡಿಯಲ್ಲೆಲ್ಲ ಕಲ್ಲು ಬಿದ್ದಿದೆ, ಹಿಂಗೆಲ್ಲ ಮಾಡಿದ್ರೆ ಮತ್ತು ಅವರು ರೊಚ್ಚಿಗೆ ಹೇಳ್ತಾರೆ. ನಮ್ಮ ತಪ್ಪಂತೂ ಇರೋದಿಲ್ಲ, ಅವ್ರದೇ ಮೇನ್ ತಪ್ಪಿರೋದ್ರಿಂದ ಮತ್ತು ನಾವು ರೊಚ್ಚಿಗೆ ಹೇಳೋದು ತಪ್ಪಲ್ಲ ಅಷ್ಟೇ. ಹೊರಗೆ ಹೋಗ್ಲಿಕ್ಕೆ ಅನ್ನೋದು ಈ ಥರ ಸ್ವಲ್ಪ ಇತ್ತು. ಹೊರಗೆ ನಾವು ಯಾರು ಬಾಗ್ಲ ತೆಗೆದು ಬರೋ ಪರಿಸ್ಥಿತಿಲೇ ಇದ್ದಿದ್ದಿಲ್ಲ. ಹುಯ್ಯಿ ಅಂತ ಜನ ನುಗ್ಗೋದು, ರೋಡೆಲ್ಲ ತುಂಬಿತ್ತು, ಇಲ್ಲೆಲ್ಲ ಕಲ್ಲು ಒಗೆಯೋದು, ಅವು ಇಟ್ಟಂಗಿ ತೊಗೊಂಡು ಒಗೆಯೋದು, ಹಿಂಗೆಲ್ಲ ಮಾಡಿದ್ರೆ ಎದಕ್ಕೆ ಬರುತ್ತೆ? ಎಲ್ಲರದು ಜೀವನ ಅಲ್ವಾ? ತಿಳ್ಕೊಬೇಕು ಮನುಷ್ಯ. ಕಲ್ಲು ಹಿಡ್ಕೊಂಡಿದ್ರು ಕೈಯಲ್ಲಿ, ಚೀಲ ಕಲ್ಲು ಹಿಡ್ಕೊಂಡೇ ಹೊರಟಿದ್ರು ಅವರು. ಕಲ್ಲು ಹಾಕೊಂಡಿದ್ರು. ಪ್ಲಸ್ ಇಲ್ಲಿ ಬಿದ್ದದ್ದು ಏನಿದ್ವು ಎತ್ತಿ ಒಗಿಲಿಕತ್ತಿದ್ರು. ಹಾ, ಆ ಕಾರಿಗೆ ಒಗ್ದಿದ್ದಂತರೂ ಪ್ರತ್ಯಕ್ಷವಾಗೇ ನೋಡಿವಿ ನಾವು. ಇನ್ನು ನಮ್ಮ ಮನೆ ಗ್ಲಾಸಿಗೆಲ್ಲ ಹೊರಗೆ ಹೊಡಿತಾರ ಅಂತ ಅನ್ನೋಷ್ಟು ಹೊರಗೆ ಬರ್ಬೇಕನ್ನೋ ಅಷ್ಟರಲ್ಲಿ ಇಷ್ಟರು ಗದ್ದಲ ಬಂತು. ಸೊ ನಾವು ಹೊರಗೆ ಬರೋದು ರಿಸ್ಕ್ ಅನಿಸಿ ಸುಮ್ಮನೆ ಕುಳಿತ್ವಿ. ಅಷ್ಟರಲ್ಲಿ ಪೊಲೀಸರು ಬಂದರು, ಅವ್ರು ಕಂಟ್ರೋಲಿಗೆ ತಂದರು ಅದನ್ನು ಎಲ್ಲ. ಇಲ್ದಿದ್ರೆ ತುಂಬ ಕಠಿಣ ಇತ್ತಿದು. ಪೊಲೀಸರು ವರ್ಕ್ ಭಾಳ ಆಗಿದೆ ನಿನ್ನೆ. ಅವ್ರು ತುಂಬ ಆ್ಯಕ್ಚುಲಿ ಅವ್ರು ನೋಡ್ತಿರ್ತ ಅವರಿಗೆ ಕಂಟ್ರೋಲ್ ಆಗವಲ್ತಂದ್ಮೇಲೆ ನಮ್ಮಂತ ಭಾಳ ಮಂದಿ ಪೊಲೀಸರಿಗೂ ಗಾಯಗಳು ನಮ್ಮ ಸಲುವಾಗಿ ಅವರೆಲ್ಲ ಎಷ್ಟು ಇಲ್ಲೇ ನೋಡಿದ್ದೀವಿ. ತಮ್ಮ ಪ್ರಾಣದ ಭಯ ಇಲ್ಲದೆ ನಮಗೆ ಪ್ರೊಟೆಕ್ಷನ್ ಕೊಟ್ಟರು ಅವರು. ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಮಹಿಳೆ ಪ್ರಯೋಗದ ಒಟ್ಟಾರೆ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರು ದುಷ್ಕರ್ಮಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅನ್ನೋ ಒಂದು ಆಗ್ರಹನ ವ್ಯಕ್ತಪಡಿಸಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.